ಗುಡ್ ಮಾರ್ನಿಂಗ್ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್. ನಾನು ನಿಮ್ಮ ಫಿಸಿಕ್ಸ್ ಪ್ರೊಫೆಸರ್ ಡಾಕ್ಟರ್ ನಾಗರಾಜ್. ಸೆಕೆಂಡ್ PUC ಫಿಸಿಕ್ಸನ್ನು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಈಗಾಗಲೇ ಎಲೆಕ್ಟ್ರೋಸ್ಟ್ಯಾಟಿಕ್ಸಲ್ಲಿ 2 ಚಾಪ್ಟರ್, ಕರೆಂಟ್ ಎಲೆಕ್ಟ್ರಿಸಿಟಿಯಲ್ಲಿ 1 ಚಾಪ್ಟರನ್ನು ಎಕ್ಸ್ಪ್ಲೈನ್ ಮಾಡಿ, ಡಿಸ್ಕಸ್ ಮಾಡಿ, ಡೀಟೇಲ್ ಆಗಿ ಅದನ್ನು ವಿವರಿಸಿ ಅಪ್ಲೋಡ್ ಮಾಡಿದ್ದೀನಿ. ಸಾಕಷ್ಟು ವಿದ್ಯಾರ್ಥಿಗಳು ಅದನ್ನು ನೋಡಿ ಒಳ್ಳೊಳ್ಳೆ ಕಾಮೆಂಟ್ಸನ್ನು ಕೊಟ್ಟಿದ್ದೀರಾ. ಸೊ ಇನ್ನೂ ಸಾಕಷ್ಟು ಚಾಪ್ಟರ್ಸನ್ನು ಮಾಡೋದಿದೆ. ಈಗ ನೆಕ್ಸ್ಟ್ ಈ ವಿಡಿಯೋದಲ್ಲಿ ಮೂವಿಂಗ್ ಚಾರ್ಜಸ್ ಆ್ಯಂಡ್ ಮ್ಯಾಗ್ನೆಟಿಸಮ್ ಅನ್ನೋ ಚಾಪ್ಟರನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ದ ನೆಕ್ಸ್ಟ್ ಹೆಡ್ಡಿಂಗ್ ಈಸ್ ಮೂವಿಂಗ್ ಚಾರ್ಜಸ್ ಆ್ಯಂಡ್ ಮ್ಯಾಗ್ನೆಟಿಸಮ್. ವಿದ್ಯಾರ್ಥಿಗಳೇ, ಸುಮ್ಮನೆ ಹಾಗೆ ನೋಡಿ, ಫಸ್ಟ್ ನಾವು ಎಲೆಕ್ಟ್ರೋಸ್ಟ್ಯಾಟಿಕ್ಸ್ ಅಂತ ಶುರು ಮಾಡ್ತೀವಿ. ಅಂದರೆ ಚಾರ್ಜಸ್ ಅಟ್ ರೆಸ್ಟ್ ಅಂತ ಶುರು ಮಾಡ್ತೀವಿ. ರೆಸ್ಟಲ್ಲಿದ್ದಾಗ ಅವುಗಳ ಪ್ರಾಪರ್ಟೀಸ್ ಏನು, ಅವುಗಳು ಯಾವ ಥರ ಬಿಹೇವ್ ಮಾಡ್ತೀವಿ ಅನ್ನೋದನ್ನು ನೋಡ್ತೀವಿ. ಆಮೇಲೆ ಚಾರ್ಜಸ್ ಇನ್ ಮೋಷನ್ ಅಂತ ಬರ್ತೀವಿ. ಅಂದರೆ ಕರೆಂಟ್ ಎಲೆಕ್ಟ್ರಿಸಿಟಿ, ಕರೆಂಟ್ ಅಂದರೆ ಮೋಷನ್ ಅಥವಾ ಫ್ಲೋ ಅಂತ. ಅದನ್ನು ಪ್ರೀವಿಯಸ್ ಚಾಪ್ಟ್ರಲ್ಲಿ ಸ್ವಲ್ಪ ವಿವರವಾಗಿ ನೋಡಿದ್ದಾಯಿತು. ಎಲೆಕ್ಟ್ರಿಕ್ ಕರೆಂಟ್ ಅಂದರೆ ಏನು, ರೆಸಿಸ್ಟೆನ್ಸ್ ಅಂದರೆ ಏನು, ಕರೆಂಟ್ ಬರಲಿಕ್ಕೆ ಏನೇನು ಕಂಡೀಷನ್ಸ್ ಇರಬೇಕು, ಕಂಡಕ್ಟರ್ಸ್ ಅಂದರೆ ಏನು, ಆ ಒಳಗಡೆ ಏನೇನು ನಡೆಯುತ್ತೆ, ಆಮೇಲೆ ಈ ಕರೆಂಟ್ ಮತ್ತು ವೋಲ್ಟೇಜ್ ಕನೆಕ್ಟ್ ಮಾಡೋಕ್ಕಿರ್ತಕ್ಕಂಥ ಲಾಗಳು ಯಾವ್ಯಾವುದು, ಓಮ್ಸ್ ಲಾ, ಕಿರ್ಚಾಫ್ ಲಾ, ಸರ್ಕ್ಯೂಟ್ ಅಂದರೆ ಏನು, ಇದೆಲ್ಲ ವಿವರವಾಗಿ ನೋಡಿದ್ವಿ. ಈಗ ಒಂದು ಸ್ಟೆಪ್ ಮುಂದೆ ಹೋಗೋಣ. ಏನಪ್ಪ ಅಂದರೆ, ಈ ಎಲೆಕ್ಟ್ರಿಕ್ ಕರೆಂಟ್ ಇದೆಯಲ್ಲ, ಇದು ಬೇರೆ ಬೇರೆ ಎಫೆಕ್ಟ್ಸನ್ನು ಪ್ರೊಡ್ಯೂಸ್ ಮಾಡುತ್ತೆ. ಎಫೆಕ್ಟ್ಸ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ ನೋಡಿ, ಇಲ್ಲಿ ತೋರಿಸಿದ್ದೀನಿ. ಒಟ್ಟು 4 ಎಫೆಕ್ಟ್ಗಳನ್ನು ಪ್ರೊಡ್ಯೂಸ್ ಮಾಡುತ್ತೆ. ಮೊದಲನೇದಾಗಿ ಮ್ಯಾಗ್ನೆಟಿಕ್ ಎಫೆಕ್ಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಏನು ಅಂತ ಆಮೇಲೆ ಹೇಳ್ತೀನಿ ಒಂದೊಂದಾಗಿ. ಎರಡನೇದಾಗಿ ಮೆಕ್ಯಾನಿಕಲ್ ಎಫೆಕ್ಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಅಂತ. ಮೂರನೇದಾಗಿ ಹೀಟಿಂಗ್ ಎಫೆಕ್ಟ್ ಅಥವಾ ಥರ್ಮಲ್ ಎಫೆಕ್ಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್. ನಾಲ್ಕನೇದು ಕೆಮಿಕಲ್ ಎಫೆಕ್ಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್. ಒಂದೊಂದೇ ಹೇಳ್ತಾ ಬರ್ತೀನಿ. ಮ್ಯಾಗ್ನೆಟಿಕ್ ಎಫೆಕ್ಟ್ ಅಂದರೆ ಏನು? ಒಂದು ಕಂಡಕ್ಟರ್ನಲ್ಲಿ ಕರೆಂಟ್ ಹರಿತಾ ಇದ್ದರೆ ಸುತ್ತಲೂ ಮ್ಯಾಗ್ನೆಟಿಕ್ ಫೀಲ್ಡ್ ಪ್ರೊಡ್ಯೂಸ್ ಆಗುತ್ತಂತೆ. ದಟ್ ಈಸ್ ಕಾಲ್ಡ್ ಮ್ಯಾಗ್ನೆಟಿಕ್ ಎಫೆಕ್ಟ್. ಸೊ ಈಗ ಈ ವಿಡಿಯೋದಲ್ಲಿ ನಾನು ಆ ಚಾಪ್ಟರ್ನ ಶುರು ಮಾಡ್ತಾ ಇದ್ದೀನಿ. ಓಕೆ, ಲೆಟ್ ಮಿ ಫಿನಿಶ್ ಆಫ್ ದಿಸ್. ಸೊ ಮ್ಯಾಗ್ನೆಟಿಕ್ ಎಫೆಕ್ಟ್ ಆಯಿತು. ಕರೆಂಟ್ flowing in a conductor produces magnetic field. This is known as magnetic effect. ನೆಕ್ಸ್ಟ್ ಮೆಕ್ಯಾನಿಕಲ್ ಎಫೆಕ್ಟ್ ಅಂದರೆ ಏನು ನೋಡಿ, ಈ ಥರ 2 ವಯರ್ಗಳಿದ್ದಾವೆ. 2 ವಯರ್ನಲ್ಲಿ ನೀವು ಕರೆಂಟನ್ನು ಪಾಸ್ ಮಾಡಿ, ಯು ಪಾಸ್ ಕರೆಂಟ್ ಥ್ರೂ ಬೋತ್ ದ ವಯರ್ಸ್, ದೆನ್ ದ ವಯರ್ಸ್ ವಿಲ್ ಅಟ್ರಾಕ್ಟ್ ಈಚ್ ಅದರ್. ಒಂದಕ್ಕೊಂದು ಅಟ್ರಾಕ್ಟ್ ಆಗ್ತವೆ, ಅಥವಾ ದ ವಯರ್ಸ್ ವಿಲ್ ರಿಪೆಲ್ ಆಲ್ಸೋ. ಅಂದರೆ ಅವೆರಡರ ಮಧ್ಯದಲ್ಲಿ ಒಂದು ಫೋರ್ಸ್ ಕ್ರಿಯೇಟ್ ಆಗುತ್ತೆ, ಮೆಕ್ಯಾನಿಕಲ್ ಫೋರ್ಸ್. ಯಾರೋ ತಳ್ತಾ ಇದ್ದಾರೇನೋ ಅನ್ನೋ ಥರ, ಅಥವಾ ಯಾರೋ ಎಳಿತಾ ಇದ್ದಾರೇನೋ ಅನ್ನೋ ಥರ, ಅಥವಾ ಯಾರೋ ತಿರುಗಿಸ್ತಾ ಇದ್ದಾರೇನೋ ಅನ್ನೋ ಥರ, ಈ ಥರದ ಫೋರ್ಸ್ ಅಲ್ಲಿ ಉತ್ಪತ್ತಿ ಆಗುತ್ತೆ. ಇದನ್ನು ನಾವು ಮೆಕ್ಯಾನಿಕಲ್ ಎಫೆಕ್ಟ್ ಅಂತ ಕರಿತೀವಿ. ಇನ್ನು ಒಂದು ರೆಸಿಸ್ಟರಲ್ಲಿ ಕರೆಂಟನ್ನು ಪಾಸ್ ಮಾಡಿದಾಗ ಹೀಟ್ ಜನರೇಟ್ ಆಗುತ್ತೆ. ಇದನ್ನು ಆಗಲೇ ಪ್ರೀವಿಯಸ್ ಚಾಪ್ಟರ್ನಲ್ಲೂ ಸ್ವಲ್ಪ ನೋಡಿದ್ವಿ. ದ ಅಮೌಂಟ್ ಆಫ್ ಹೀಟ್ ಜನರೇಟೆಡ್ ಈಸ್ ಗಿವನ್ ಬೈ I² R into T, where I is current in the resistor, R is a resistance value, T is time, ಎಷ್ಟು ಹೊತ್ತು ಕರೆಂಟ್ ಹರಿಯುತ್ತೆ ಅಂತ. ದಿಸ್ ಈಸ್ ನಥಿಂಗ್ ಬಟ್ ಹೀಟಿಂಗ್ ಎಫೆಕ್ಟ್. ಇನ್ಫ್ಯಾಕ್ಟ್ ನಿಮ್ಮ ಐರನ್ ಬಾಕ್ಸ್ ಇದೆಯಲ್ಲ, ಅದು ಹೀಟ್ ಪ್ರಿನ್ಸಿಪಲ್ ಮೇಲೆ ವರ್ಕ್ ಆಗೋದು. ಅಥವಾ ವಾಟರ್ ಹೀಟರ್, ಮನೆಯಲ್ಲಿ ಗೀಸರ್ ಇದ್ದರೆ ಇಟ್ ಆಲ್ಸೋ ವರ್ಕ್ಸ್ ಆನ್ ದಿಸ್ ಪ್ರಿನ್ಸಿಪಲ್ ಓನ್ಲಿ. ಎಲೆಕ್ಟ್ರಿಕ್ ಸ್ಟವ್, ಇಟ್ ಆಲ್ಸೋ ವರ್ಕ್ಸ್ ಆನ್ ದಿಸ್ ಪ್ರಿನ್ಸಿಪಲ್. ರೂಮ್ ಹೀಟರ್ಗಳು, ದೇ ವರ್ಕ್ ಆನ್ ದಿಸ್ ಪ್ರಿನ್ಸಿಪಲ್. ಸೊ ಹೀಟಿಂಗ್ ಎಫೆಕ್ಟ್, ಎಲೆಕ್ಟ್ರಿಕ್ ಕರೆಂಟ್ ಪ್ರೊಡ್ಯೂಸಸ್ ಹೀಟ್. ಇನ್ನು ಕೊನೆಯದಾಗಿ ಕೆಮಿಕಲ್ ಎಫೆಕ್ಟ್. ಇದನ್ನು ನೀವು ಕೆಮಿಸ್ಟ್ರಿನಲ್ಲಿ ಸಾಕಷ್ಟು ಓದಿದ್ದೀರಾ. ಯಾವುದೇ ಒಂದು ಲಿಕ್ವಿಡಲ್ಲಿ ನಾವು ಕರೆಂಟನ್ನು ಪಾಸ್ ಮಾಡಿದಾಗ ಪಾಸಿಟಿವ್ ಮತ್ತು ನೆಗೆಟಿವ್ ಅಯಾನ್ಸ್ ಲಿಬರೇಟ್ ಆಗ್ತವೆ. ಪಾಸಿಟಿವ್ ಅಯಾನ್ಸ್ ಎಲ್ಲ ಒಂದು ಎಲೆಕ್ಟ್ರೋಡ್ ಹತ್ರ, ನೆಗೆಟಿವ್ ಅಯಾನ್ಸ್ ಎಲ್ಲ ಇನ್ನೊಂದು ಎಲೆಕ್ಟ್ರೋಡ್ ಹತ್ರ ಕಲೆಕ್ಟ್ ಆಗ್ತವೆ, ಸೆಪರೇಟ್ ಆಗ್ತವೆ. ದಿಸ್ ಈಸ್ ಕಾಲ್ಡ್ ಕೆಮಿಕಲ್ ಎಫೆಕ್ಟ್. ಇಷ್ಟು ಹೇಳಿದ ಮೇಲೆ ನಾವು ಐ ವಿಲ್ ಕಮ್ ಟು ಮ್ಯಾಗ್ನೆಟಿಕ್ ಎಫೆಕ್ಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್. ದಟ್ ಮೀನ್ಸ್ ಕರೆಂಟ್ ಪ್ರೊಡ್ಯೂಸಸ್ ಮ್ಯಾಗ್ನೆಟಿಕ್ ಫೀಲ್ಡ್. ನೋಡಿ ವಿದ್ಯಾರ್ಥಿಗಳು, ಈ ಪ್ರಾಪರ್ಟಿ ಇದೆಯಲ್ಲ, ಈ ಎಫೆಕ್ಟ್ ಇದೆಯಲ್ಲ, ಇದರಿಂದ ಒಂದು ಸಣ್ಣದೊಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಇದೆ. ನನ್ನ ಉದ್ದೇಶ ಅಷ್ಟೇ, ಯಾವಾಗಲೂ ಒಂದು ಕಾನ್ಸೆಪ್ಟನ್ನು ಶುರು ಮಾಡಬೇಕಂದ್ರೆ ಅದ್ರ ಹಿಂದಿರ್ತಕ್ಕಂಥ ಹಿಸ್ಟಾರಿಕಲ್ ಡೆವಲಪ್ಮೆಂಟ್ ಒಂದು ಸ್ವಲ್ಪ ಹೇಳೋದು ನನ್ನ ಇಂಟೆನ್ಷನ್. ಹಾಗೆ ಹೇಳೋದ್ರ ಮೂಲಕ ನಿಮಗೆ ಸೈನ್ಸ್ ಅಷ್ಟೇ ಅಲ್ಲ, ಸೈಂಟಿಸ್ಟ್ಗಳಲ್ಲೂ ಒಂದು ಇಂಟ್ರೆಸ್ಟ್ ಕ್ರಿಯೇಟ್ ಆಗುತ್ತೆ. ಸೈಂಟಿಸ್ಟ್ಗಳ ಬಗ್ಗೆ ನಿಮಗೆ ಒಂದು ಆಸಕ್ತಿ ಮೂಡುತ್ತೆ. ಅವ್ರು ಏನೆಲ್ಲ ಮಾಡಿದ್ದಾರೆ, ನಾನು ಏನೆಲ್ಲ ಮಾಡ್ಬೋದು ಅವ್ರನ್ನ ಎಕ್ಸಾಂಪಲ್ ಆಗಿ ತಗೊಂಡು ಅನ್ನೋ ಒಂದು ಇನ್ಸ್ಪಿರೇಷನ್ ಬರಲಿ ಅನ್ನೋ ಉದ್ದೇಶದಿಂದ ಈ ಸಣ್ಣ ಇನ್ಸಿಡೆಂಟ್ಗಳನ್ನು ಹೇಳ್ತೀನಿ. ಮತ್ತು ಇವೆಲ್ಲ ಏನು ಸ್ಟೋರಿಗಳಲ್ಲ, ಇವೆಲ್ಲ ಏನು ಹುಟ್ಟಾಕಿರೋ ಸ್ಟೋರಿಗಳಲ್ಲ, ಕಟ್ಟುಕತೆಗಳಲ್ಲ, ನಿಜವಾಗ್ಲೂ ನಡೆದಿರೋ ಅಂಥದ್ದೇ. ಸೈನ್ಸಲ್ಲಿ ಸುಳ್ಳು ಪಳ್ಳು ಹೇಳಿ ನಿಮ್ಮನ್ನು ನಂಬಿಸೋಕ್ಕಾಗೋದಿಲ್ಲ. ಕತೆ ಅಂತಂದರೆ ಅದು ಹೇಳೋದಕ್ಕೆ ಕತೆ ಥರ ಇರುತ್ತೆ, ಅದು ನಿಜವಾಗ್ಲೂ ನಡೆದಂಥ ಘಟನೆ ಆಗಿರುತ್ತೆ. ಅದು ಏನಪ್ಪ ಅಂದರೆ, ಈ ಆಯಿರ್ಸ್ಟೆಡ್ ಅಂತ ಕೇಳಿರ್ಬೇಕು ನೀವು. ಆಯಿರ್ಸ್ಟೆಡ್ ಅನ್ನೋ ಒಬ್ಬ ವಿಜ್ಞಾನಿ ಅವನು ಲ್ಯಾಬಲ್ಲಿ ಎಕ್ಸ್ಪರಿಮೆಂಟ್ ಮಾಡ್ತಾ ಇದ್ದಂತೆ ಅರೌಂಡ್ 1830s. 1830s ಅಂದರೆ
13 ಅಲ್ಲ 31 32 ಯಾವುದೋ ಒಂದು ಇಯರಲ್ಲಿ ಅವ್ನು ಲ್ಯಾಬಲ್ಲಿ ಕೂತ್ಕೊಂಡು ಎಕ್ಸ್ಪರಿಮೆಂಟ್ ಮಾಡ್ತಾ ಇದ್ನಂತೆ. ಏನದ್ರ ಬಗ್ಗೆ? ಒಂದು ಕಂಡಕ್ಟರ್ನಲ್ಲಿ ಕಾಪರ್ ವೈರಲ್ಲಿ ಕರೆಂಟನ್ನು ಪಾಸ್ ಮಾಡ್ತಾ ಇದ್ದ. ಅದನ್ನು ಒಂದು ಬ್ಯಾಟ್ರಿಗೆ ಕನೆಕ್ಟ್ ಮಾಡಿ ಈ ಥರ ಪಾಸ್ ಮಾಡ್ತಾ ಇದ್ದ ಕರೆಂಟ್, ಪಾಸಿಟಿವ್ ಇಂದ ನೆಗೆಟಿವ್ ಹೋಗ್ತಾ ಇದೆ. ಇದನ್ನು ಟೇಬಲ್ ಮೇಲೆ ಇಟ್ಕೊಂಡು ಎಕ್ಸ್ಪರಿಮೆಂಟ್ ಮಾಡ್ತಾ ಇದ್ದ, ಏನೋ ಒಂದು ಉದ್ದೇಶ ಇಟ್ಕೊಂಡು ಮಾಡ್ತಾ ಇದ್ದ. ಅದ್ರ ಪಕ್ಕದಲ್ಲಿ ಒಂದು ಮ್ಯಾಗ್ನೆಟೋಮೀಟರ್ ಇತ್ತಂತೆ. ಮ್ಯಾಗ್ನೆಟೋಮೀಟರ್ ಅಂದರೆ ಏನು ಗೊತ್ತಾ? ಅದು ಒಂದು ರೌಂಡ್ ಬಾಕ್ಸ್ ಥರ ಇರುತ್ತೆ, ಆಯಿತಾ? ಅದರೊಳಗಡೆಗೆ ಒಂದು ಮ್ಯಾಗ್ನೆಟ್ ಇರುತ್ತೆ, ಒಂದು ಪಾಯಿಂಟರ್ ಇರುತ್ತೆ ನೋಡಿ ಈ ಥರ. ಅದನ್ನು ಕಾಂಪಾಸ್ ಬಾಕ್ಸ್ ಅಂತ ಕೂಡ ಕರೀತಾರೆ. ಈ ನಾವಿಕರು ದಿಕ್ಸೂಚಿ ಅಂತ ಕನ್ನಡದಲ್ಲಿ ಕರೀತಾರೆ. ಈ ಸಮುದ್ರದಲ್ಲಿ ಯಾನ ಮಾಡ್ಕೊಂಡು ಹೋಗ್ತಾರೆ ನೋಡಿ, ದೇ ಗೋ ಎಕ್ಸ್ಪ್ಲೋರ್ ದಿ ಡಿಫ್ರೆಂಟ್ ಪ್ಲೇಸಸ್. ಓಕೆ, ದೇ ಸೇಲ್ ಓಕೆ ಇನ್ ಶಿಪ್ಸ್, ದೇ ಯೂಸ್ ದಿಸ್ ಕಾಂಪಾಸ್ ಬಾಕ್ಸ್, ದಟ್ ಈಸ್ ಕಾಲ್ಡ್ ಮೆರಿನರ್ ಕಾಂಪಾಸ್. ಅದರೊಳಗಡೆ ಒಂದು ಥಿನ್ ಮ್ಯಾಗ್ನೆಟಿಕ್ ನೀಡ್ಲ್ ಇರುತ್ತೆ, ಆಮೇಲೆ ಒಂದು ಅಲ್ಯೂಮಿನಿಯಂ ಪಾಯಿಂಟರ್ ಇರುತ್ತೆ ಈ ಥರ. ಓಕೆ, ಇಲ್ಲೆಲ್ಲ ಮಾರ್ಕಿಂಗ್ಸ್ ಇರ್ತವೆ, ಈ ಥರ ಮಾರ್ಕಿಂಗ್ಸ್ ಇರ್ತವೆ. ಇದನ್ನು ನಾವು ಕಾಂಪಾಸ್ ಬಾಕ್ಸ್ ಅಂತ ಕರೆಯೋದು, ಅಥವಾ ಮೆರಿನಾರ್ ಕಾಂಪಾಸ್ ಅಂತ ಕರೆಯೋದು, ಅಥವಾ ಮ್ಯಾಗ್ನೆಟೋಮೀಟರ್ ಅಂತ ಕರೆಯೋದು. ಆ ಥರದ ಒಂದು ಮ್ಯಾಗ್ನೆಟೋಮೀಟರ್ ಇಲ್ಲಿತ್ತು, ಆಯಿತಾ? ಈಗ ನಾನು ಮ್ಯಾಗ್ನೆಟನ್ನು ಬರಿತೀನಿ, ಇಲ್ಲಿ ಬರೀ ಮ್ಯಾಗ್ನೆಟನ್ನು ಬರಿತೀನಿ ಅಷ್ಟೇ. ಈ ಥರ ಬರೆದ್ರೆ ಇನ್ಮೇಲೆ ಅದನ್ನ ಥಿನ್ ಮ್ಯಾಗ್ನೆಟಿಕ್ ನೀಡ್ಲ್ ಅಂತ ಅಂದ್ಕೊಳ್ಳಿ. ಓಕೆ, ಅದನ್ನು ಟೇಬಲ್ ಮೇಲೆ ಇಟ್ಟಿದ್ದೆ. ಯಾಕೆ ಇಟ್ಟಿದ್ದೋ ಗೊತ್ತಿಲ್ಲ, ಬೇರೆ ಏನೋ ಎಕ್ಸ್ಪ್ಲೇನ್ ಮಾಡಿ ಮರ್ತುಬಿಟ್ಟು ಅಲ್ಲಿ ಇಟ್ಟಿದ್ದ ಅನ್ಸುತ್ತೆ. ಈಗ ನೀವು ಓದ್ಕೋಬೇಕಾದ್ರೆ ಟೇಬಲ್ ಮೇಲೆ ಮರ್ತುಬಿಟ್ಟು ಕ್ಯಾಲ್ಕುಲೇಟ್ ಇಡೋದು, ಫೋನ್ ಇಡೋದು, ಅಥವಾ ಏನೋ ಪೌಚ್ ಇಡೋದು, ಏನೋ ಸ್ಕೇಲನ್ನು ಬಿಡೋದು, ಏನೋ ಮಾಡ್ತಿರಲ್ವ, ಅದೇ ಥರ ಅವನು ಅದನ್ನ ಇಟ್ಟಿದ್ದ. ಆಮೇಲೆ ಆ ಕಡೆ ಗಮನ ಕೊಟ್ಟಿರಲಿಲ್ಲ. ನೆಕ್ಸ್ಟ್ ಎಕ್ಸ್ಪರಿಮೆಂಟನ್ನು ಶುರು ಮಾಡ್ದ. ಕರೆಂಟ್ ಫ್ಲೋ ಮಾಡ್ತಾ ಇದ್ದಾನೆ, ಸಡನ್ನಾಗಿ ಇಲ್ಲಿರೋ ನೀಡ್ಲ್ ಡಿಫ್ಲೆಕ್ಟ್ ಆಗ್ತಾ ಇದೆ. ಸಡನ್ನಾಗಿ ನೀಡ್ಲಿಂಗ್ ಡಿಫ್ಲೆಕ್ಟ್ ಆಯಿತು, ನೋಡ್ದ. ಆಮೇಲೆ ಅವ್ನು ಏನು ಅನ್ನಿಸ್ಲಿಲ್ಲ, ಮೋಸ್ಟ್ಲಿ ನಾನು ಕೈ ತಗಿಸ್ಬಿಟ್ಟು ಅದು ಡಿಫ್ಲೆಕ್ಟ್ ಆಗಿರಬೇಕು ಅಂತ ಅಂದ್ಕೊಂಡ. ಆದ್ರೂ ಸೈಂಟಿಫಿಕ್ ಮೈಂಡ್ ನೋಡಿ, ಅದನ್ನೇ ನಾವು ಕ್ಯೂರಿಯಸ್ ಮೈಂಡ್ ಅಂತ ಕರೆಯೋದು. ಯಾವಾಗಲೂ ನಾವು ಪ್ರತಿಯೊಂದು ಘಟನೆನೂ ಕೂಡ ಸೈಂಟಿಫಿಕ್ ಮೈಂಡಿಂದ ನೋಡಬೇಕು ಅನ್ನೋದಕ್ಕೆ ಇದು ಬೆಸ್ಟ್ ಎಕ್ಸಾಂಪಲ್. ಇಲ್ಲ, ನಾನೇನು ಟಚ್ ಮಾಡ್ದಂಗೆ ಆಗಲಿಲ್ಲ, ಡಿಸ್ಟರ್ಬ್ ಮಾಡಲಿಲ್ವಲ್ಲ, ನನಗೆ ಗೊತ್ತಿರೋಂಗೆ ನಾನೇನು ಟೇಬಲನ್ನು ಅಲಗಿಸ್ಲಿಲ್ಲ, ಆದರೂ ಪಾಯಿಂಟ್ ಅಲ್ಲಾಡ್ತಾ ಇದೆ, ನೋಡೇ ಬಿಡೋಣ ಇನ್ನೊಂದು ಸರ್ತಿ ಅಂತ ಅವನೇನು ಮಾಡ್ದ, ಸರ್ಕ್ಯೂಟನ್ನು ಬ್ರೇಕ್ ಮಾಡಿ ಮತ್ತೆ ಆ ಕಾಂಪಾಸ್ ಬಾಕ್ಸ್ ಇತ್ತಲ್ಲ ಅದನ್ನ ಸ್ವಲ್ಪ ಹತ್ರ ತಗೊಂಬಂದು ಮತ್ತೆ ಕರೆಂಟನ್ನು ಪಾಸ್ ಮಾಡ್ದ. ಈಗಲೂ ಪಾಯಿಂಟರ್ ಡಿಫ್ಲೆಕ್ಟ್ ಆಯಿತು. ಓ, ಅವನಿಗೆ ಕನ್ಫರ್ಮ್ ಆಯ್ತು ಇಲ್ಲಿ ಏನೋ ನಡೀತಾ ಇದೆ. ಸರಿ, ಎಕ್ಸ್ಪರಿಮೆಂಟನ್ನು ಮಾಡ್ದ. ಏನು ಮಾಡ್ದ? ಇನ್ನೂ ಸ್ವಲ್ಪ ಹತ್ರ ತಗೊಂಬಂದ, ಕರೆಂಟ್ ಪಾಸ್ ಮಾಡ್ದ, ಜಾಸ್ತಿ ಡಿಫ್ಲೆಕ್ಟ್ ಆಯಿತು ನೀಡ್ಲ್. ಕರೆಂಟನ್ನು ಆಫ್ ಮಾಡ್ದ, ವಾಪಸ್ ಬಂತು. ಮತ್ತೆ ಈ ಪೊಲಾರಿಟಿನ ಚೇಂಜ್ ಮಾಡ್ದ, ಡಿಫ್ಲೆಕ್ಷನ್ ಉಲ್ಟಾ ಆಯಿತು. ಅವಾಗ ಅವನಿಗೆ ಕನ್ಫರ್ಮ್ ಆಯಿತು, ಇಲ್ಲಿ ನಾನು ಕರೆಂಟ್ ಪಾಸ್ ಮಾಡೋದ್ರಿಂದ ಇದು ಸುತ್ತಲೂ ಒಂದು ಮ್ಯಾಗ್ನೆಟಿಕ್ ಫೀಲ್ಡ್ ಜನರೇಟ್ ಆಗ್ತಾ ಇದೆ. ಬಿಕಾಸ್ ಆಫ್ ದಟ್ ಮ್ಯಾಗ್ನೆಟಿಕ್ ಫೀಲ್ಡ್ ದಿಸ್ ನೀಡ್ಲ್ ಈಸ್ ಡಿಫ್ಲೆಕ್ಟಿಂಗ್ ಅಂತ ಅನ್ನಿಸ್ತು ಅವನಿಗೆ. ಅದನ್ನು ಕನ್ಫರ್ಮ್ ಮಾಡ್ಕೊಳಕ್ಕೋಸ್ಕರ ಯಾವಾಗಲೂ ಸಡನ್ ಕನ್ಕ್ಲೂಷನಿಗೆ ಬರಬಾರ್ದು ಮಕ್ಕಳೇ. ಒಂದು 2-3 ಸತಿ ರಿಪೀಟ್ ಮಾಡಬೇಕು, ಇನ್ನೂ ಬೇರೆ ಬೇರೆ ಥರ ಎಕ್ಸ್ಪರಿಮೆಂಟನ್ನು ಮಾಡಬೇಕು, 4-6 ಜನದ ಹತ್ರ ಡಿಸ್ಕಸ್ ಮಾಡಬೇಕು, ಆಮೇಲೆ ನೀವು ಕನ್ಕ್ಲೂಡ್ ಮಾಡಬೇಕು. ಡೋಂಟ್ ಜಂಪ್ ಇಂಟು ಸಡನ್ ಕನ್ಕ್ಲೂಷನ್. ಯಾವುದೇ ಆಗಲಿ ಆತುರದ ನಿರ್ಧಾರ ತಗೋಬಾರ್ದು. ಸರಿ, ಅವನು ಕೂಡ ಅಷ್ಟೇ. ನೆಕ್ಸ್ಟ್ ಇನ್ನೂ ಒಂದು 2-3 ಥರದ ಎಕ್ಸ್ಪರಿಮೆಂಟನ್ನು ಮಾಡ್ದ. ಇನ್ನೊಂದು ಎಕ್ಸ್ಪರಿಮೆಂಟನ್ನು ಹೇಳ್ಬಿಡ್ತೀನಿ. ಅದೇನಪ್ಪ ಅಂದರೆ, ಒಂದು ದೊಡ್ಡದೊಂದು ಶೀಟ್ ಆಫ್ ಪೇಪರನ್ನು ತಗೊಂಡ, ಇದ್ರ ಮೇಲೆ ಐರನ್ ಪೌಡರನ್ನು ಉದುರಿಸ್ದ, ಐರನ್ ಫೈಲಿಂಗ್ಸನ್ನು ಉದುರಿಸ್ದ. ಆಮೇಲೆ ಇದರೊಳಗಡೆಗೆ ಒಂದು ಕಾಪರ್ ವೈರನ್ನು ಇನ್ಸರ್ಟ್ ಮಾಡ್ದ. ಮೋಸ್ಟ್ಲಿ ಇದನ್ನು ನೀವು ಹೈಸ್ಕೂಲಲ್ಲಿ ಓದಿರ್ತೀರ. ಆಮೇಲೆ ಇದನ್ನು ತಗೊಂಬಂದು ಬ್ಯಾಟ್ರಿ ಕನೆಕ್ಟ್ ಮಾಡ್ದ. ಏನಾಯಿತು ಗೊತ್ತಾ? ಬಹುಶಃ ನಿಮ್ಗೆ ಜ್ಞಾಪಕ ಇದೆ, ರಿಕಾಲ್ ಮಾಡಿ ಏನು ಆಗಿರ್ಬೋದು. ಎಸ್, ಯು ಆರ್ ಕರೆಕ್ಟ್. ಇದು ಸುತ್ತಲೂ ಈ ಐರನ್ ಫೈಲಿಂಗ್ಸು ಈ ಥರ ಓರಿಯೆಂಟ್ ಆದವು. ಹಾಗೆ ಇಲ್ಲಿ ಕೂಡ ಅಷ್ಟೇ ಓರಿಯೆಂಟ್ ಆದವು. ಅಂದರೆ ಈ ಕಂಡಕ್ಟರ್ನಲ್ಲಿ ಕರೆಂಟ್ ಪಾಸ್ ಮಾಡೋದ್ರಿಂದ ಇಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಜನರೇಟ್ ಆಯಿತು. ಐರನ್ ಫೈಲಿಂಗ್ಸ್ ಕೇಳಿ ಮ್ಯಾಗ್ನೆಟ್ಟಿಂದ ಅಟ್ರಾಕ್ಟ್ ಆಗುವಂಥ ಮೆಟೀರಿಯಲ್ ಅದು. ಸೊ ಹಂಗಾಗಿ ಐರನ್ ಪೌಡರ್ ಏನಿತ್ತು ಅದೆಲ್ಲ ಹಾಗೆ ಸರ್ಕ್ಯುಲರ್ ಪಾತಲ್ಲಿ ಸ್ಪ್ರೆಡ್ ಆಗಿದ್ದು ಈ ರೀತಿ ಓರಿಯೆಂಟ್ ಆಗಲಿಕ್ಕೆ ಶುರುವಾಯಿತು. ಆಯಿತಾ? ಈ ಥರ ಓರಿಯೆಂಟ್ ಆಗಲಿಕ್ಕೆ ಶುರುವಾಯಿತು. ಆಗ ಅವನಿಗೆ ಕನ್ಫರ್ಮ್ ಆಯಿತು, ಎಸ್, ವೆನ್ ಎವರ್ ಐ ಪಾಸ್ ಕರೆಂಟ್ ಇಟ್ ಪ್ರೊಡ್ಯೂಸಸ್ ಮ್ಯಾಗ್ನೆಟಿಕ್ ಫೀಲ್ಡ್. ದೆನ್ ಹಿ ಅನೌನ್ಸ್ಡ್ ಇಟ್. ಸೊ ಕರೆಂಟ್ ಕ್ಯಾನ್ ಪ್ರೊಡ್ಯೂಸ್ magnetic field anta. This is the beginning of a new branch in physics called electromagnetism. ಅಲ್ಲಿ ತನಕ ಜನ ಏನು ಅಂದ್ಕೊಂಡಿದ್ರು, ಎಲೆಕ್ಟ್ರಿಕ್ ಕರೆಂಟೇ ಬೇರೆ, ಮ್ಯಾಗ್ನೆಟಿಸಮ್ಮೇ ಬೇರೆ, ಅದಕ್ಕೂ ಇದಕ್ಕೂ ಸಂಬಂಧನೇ ಇಲ್ಲ ಅಂತ ಅಂದ್ಕೊಂಡಿದ್ರು. ಇನ್ಫ್ಯಾಕ್ಟ್ ಮ್ಯಾಗ್ನೆಟ್ಸ್ ಬಗ್ಗೆ ಇನ್ನೂ ಸಾಕಷ್ಟು ಹೇಳೋದಿದೆ, ಅದನ್ನು ನೆಕ್ಸ್ಟ್ ಚಾಪ್ಟರಲ್ಲಿ ಹೇಳ್ತೀನಿ. ಮನುಷ್ಯನಿಗೆ ಮ್ಯಾಗ್ನೆಟ್ ಕಾನ್ಸೆಪ್ಟು ತುಂಬ ಹಿಂದೆನೇ ಗೊತ್ತಿತ್ತು, ಬಿಫೋರ್ ಕ್ರೈಸ್ಟೇ ಗೊತ್ತಿತ್ತು. ಆಯಿತಾ? BC ಅಂತ ಕರಿತೀವಲ್ಲ, ಅವಾಗಲೇ ಗೊತ್ತಿತ್ತು. ಆದರೆ ಮ್ಯಾಗ್ನೆಟಿಸಮ್ ಅಂದರೆ ಮ್ಯಾಗ್ನೆಟಿಕ್ ಫೀಲ್ಡ್ಗೂ ಎಲೆಕ್ಟ್ರಿಕ್ ಕರೆಂಟ್ಗೂ ಒಂದು ಕನೆಕ್ಷನ್ ಇದೆ, ಒಂದು ರಿಲೇಷನ್ ಇದೆ, ಒಂದು ಸಂಬಂಧ ಇದೆ ಅನ್ನೋದು ಗೊತ್ತೇ ಇರಲಿಲ್ಲ. ಸೊ ಆಯ್ಸ್ಟೆಡ್ proved it. Oersted showed the world that
ಎಲೆಕ್ಟ್ರಿಕ್ ಕರೆಂಟ್ ಪ್ರೊಡ್ಯೂಸಸ್ ಮ್ಯಾಗ್ನೆಟಿಕ್ ಫೀಲ್ಡ್. ಓಕೆ, ಇದರ ಕಂಟಿನ್ಯೂಯೇಷನ್ ಇನ್ನೂ ಬರ್ತಾ ಹೋಗುತ್ತೆ, ಇನ್ನು ಮುಂದೆ ಬರೋದೆಲ್ಲನ ಇದರ ಕಂಟಿನ್ಯೂಯೇಷನ್ನೇ. ಸೊ ದೇರ್ ಬೈ ಎ ನ್ಯೂ ಬ್ರಾಂಚ್ ಇನ್ ಫಿಸಿಕ್ಸ್ ಕಾಲ್ಡ್ ಎಲೆಕ್ಟ್ರೋಮ್ಯಾಗ್ನೆಟಿಸಮ್ ಗಾಟ್ ಒರಿಜಿನೇಟೆಡ್. ಅರ್ಥ ಆಯ್ತಾ? ಓಕೆ, ಸೊ ಅನೌನ್ಸ್ ಮಾಡ್ದ ಆಯಿರ್ಸ್ಟೆಡ್ ಏನನ್ನ, ಎಲೆಕ್ಟ್ರಿಕ್ ಫೀಲ್ಡ್ ಪ್ರೊಡ್ಯೂಸಸ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಂತ, ಎಲೆಕ್ಟ್ರಿಕ್ ಕರೆಂಟ್ ಪ್ರೊಡ್ಯೂಸಸ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಂತ. ಸರಿ, ಸುಮಾರು ಜನ ಈ ಕಡೆ ಡೈವರ್ಟ್ ಮಾಡಿರೋ ಅವರ ಸ್ಟಡಿಯನ್ನು, ಅವರ ಕಾನ್ಸಂಟ್ರೇಷನ್ನ, ಓ ಇಲ್ಲೇನೋ ಹೊಸದಿದೆ, ಆಯಿರ್ಸ್ಟೆಡ್ ಏನೋ ತೋರಿಸ್ಕೊಟ್ಟಿದ್ದಾನೆ, ಲೆಟ್ ಅಸ್ ವರ್ಕ್ ಅಂತ ಹೇಳಿ ಒಂದಷ್ಟು ಜನ ಈ ಕಡೆ ವರ್ಕ್ ಮಾಡೋಕ್ಕೆ ಶುರು ಮಾಡಿರು. ಆಯಿರ್ಸ್ಟೆಡ್ ಏನು ತೋರಿಸ್ಕೊಟ್ಟ? ಕರೆಂಟ್ ಪ್ರೊಡ್ಯೂಸಸ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಂತ. ನೋಡಿ, ಈ ಎಲೆಕ್ಟ್ರಿಕ್ ಫೀಲ್ಡ್ ಥರನೇ ಮ್ಯಾಗ್ನೆಟಿಕ್ ಫೀಲ್ಡ್ ಕೂಡ ವೆಕ್ಟರ್ ಕ್ವಾಂಟಿಟಿ. ಮತ್ತು ಮಕ್ಕಳೇ ನಿಮಗೆಲ್ಲ ಗೊತ್ತು ಮ್ಯಾಗ್ನೆಟಿಕ್ ಫೀಲ್ಡ್, ಸರಿ, ವೆಕ್ಟರ್ ಕ್ವಾಂಟಿಟಿ ಅಂದರೆ ಏನು ಅಂತ. ವೆಕ್ಟರ್ ಕ್ವಾಂಟಿಟಿ ಅಂದರೆ ಏನು? ಅ ಕ್ವಾಂಟಿಟಿ ಹ್ಯಾವಿಂಗ್ ಬೋತ್ ಡೈರೆಕ್ಷನ್ ಆ್ಯಂಡ್ ಮ್ಯಾಗ್ನಿಟ್ಯೂಡ್. ಯಾವ ಕ್ವಾಂಟಿಟಿಗೆ ಡೈರೆಕ್ಷನ್ ಮತ್ತು ಮ್ಯಾಗ್ನಿಟ್ಯೂಡ್ ಇರುತ್ತೋ ಅದನ್ನು ನಾವು ವೆಕ್ಟರ್ ಅಂತ ಕರಿತೀವಿ. ಬರೀ ಮ್ಯಾಗ್ನಿಟ್ಯೂಡ್ ಇದ್ದರೆ ಸ್ಕೇಲಾರ್ ಅಂತ ಕರಿತೀವಿ. ಓಕೆ, ಸೊ ಮ್ಯಾಗ್ನೆಟಿಕ್ ಫೀಲ್ಡ್ ಇಸ್ ಎ ವೆಕ್ಟರ್ ಅಂತ ಗೊತ್ತಾಯಿತು. ಹಾಗಾದರೆ ಅದಕ್ಕೆ ಡೈರೆಕ್ಷನ್ನು ಇರಬೇಕು, ಮ್ಯಾಗ್ನಿಟ್ಯೂಡು ಇರಬೇಕು. ಸರಿ, ಡೈರೆಕ್ಷನ್ನಿಗೆ ಸಂಬಂಧಪಟ್ಟಂಗೆ ಒಂದಷ್ಟು ಸ್ಟೇಟ್ಮೆಂಟ್ಗಳು ಬಂದವು, ಮ್ಯಾಗ್ನಿಟ್ಯೂಡಿಗೆ ಸಂಬಂಧಪಟ್ಟಂಗೆ ಸ್ಟೇಟ್ಮೆಂಟ್ಗಳು ಬಂದವು. ಈಗ ನಾವು ಅದನ್ನು ಎರಡನ್ನು ನೋಡೋಣ. ಒಂದು ಡೈರೆಕ್ಷನ್ನಿಗೆ ಸಂಬಂಧಪಟ್ಟಂಗೆ, ಇನ್ನೊಂದು ಮ್ಯಾಗ್ನಿಟ್ಯೂಡ್ಗೆ ಸಂಬಂಧಪಟ್ಟಂಗೆ. ಅವುಗಳನ್ನು ಲಾ ಅಂತ ಕೂಡ ಕರಿತೀವಿ. ಡೈರೆಕ್ಷನ್ಗೆ ಸಂಬಂಧಪಟ್ಟಂಗೆ ಇರೋದನ್ನು ಥಂಬ್ ರೂಲ್ ಅಂತ ಕರಿತೀವಿ, ರೂಲ್ ಅಥವಾ ಲಾ. ಮ್ಯಾಗ್ನಿಟ್ಯೂಡ್ಗೆ ಸಂಬಂಧಪಟ್ಟಂಗೆ ಇರೋದನ್ನು ಬಯೋಟ್ ಸಾವರ್ಟ್ ಲಾ ಅಂತ ಕರಿತೀವಿ. ಸೊ ಈಗ ನಾನು ಫಸ್ಟು ಡೈರೆಕ್ಷನ್ಗೆ ಸಂಬಂಧಪಟ್ಟಂಥ ಲಾ ಅನ್ನು ತಗೋತೀನಿ. ದಟ್ ಈಸ್ ಥಂಬ್ ರೂಲ್. ಆ್ಯಕ್ಚುಲಿ ದಿಸ್ ಈಸ್ ಆಲ್ಸೋ ಕಾಲ್ಡ್ ಆಸ್ ರೈಟ್ ಹ್ಯಾಂಡ್ ಕ್ಲಾಸ್ಪ್ ರೂಲ್, ಬಲಗೈ ನಿಯಮ ಅಂತ ಕನ್ನಡದಲ್ಲಿ ಕರೀತಾರೆ. ಏನು ಹೇಳುತ್ತೆ ಇದು? ಥಂಬ್ ರೂಲ್ ಕಡೆಗೆ ಒಂಚೂರು ನೋಡೋಣ. ಥಂಬ್ ರೂಲ್ ಏನು ಹೇಳುತ್ತಪ್ಪ ಅಂದರೆ, ಈಗ ಕಂಡಕ್ಟರಲ್ಲಿ ಕರೆಂಟ್ ಹರಿಯುತ್ತೆ. ಕರೆಂಟ್ ಮೇಲಕ್ಕೆ ಹೋಗ್ಬೋದು ಅಥವಾ ಕೆಳಗಡೆ ಬರ್ಬೋದು. ಮೇಲಕ್ಕೆ ಹೋದರೆ ಮ್ಯಾಗ್ನೆಟಿಕ್ ಫೀಲ್ಡ್ ಹೆಂಗಿರುತ್ತೆ, ಕೆಳಗಡೆ ಹೋದರೆ ಮ್ಯಾಗ್ನೆಟಿಕ್ ಫೀಲ್ಡ್ ಯಾವ ಥರ ಇರುತ್ತೆ ಅನ್ನೋದನ್ನು ನಾವು ತಿಳ್ಕೊಬೋದು ಥ್ರೂ ದಿಸ್ ರೂಲ್. ವಾಟ್ ದಿಸ್ ರೂಲ್ ಸೇಸ್ ಯು ನೋ? ಅಕಾರ್ಡಿಂಗ್ ಟು ದಿಸ್ ರೂಲ್, ಇಫ್ ಯು ಹೋಲ್ಡ್ ಅ ಕಂಡಕ್ಟರ್, ಲೆಟ್ ಅಸ್ ಸೇ ದಿಸ್ ಇಸ್ ಅ ಕಂಡಕ್ಟರ್ ಇನ್ ಯುವರ್ ರೈಟ್ ಹ್ಯಾಂಡ್, ನಿಮ್ಮ ಬಲಗೈನಲ್ಲಿ ಈ ಥರ ಇಟ್ಕೊಂಡ್ರಿ, ಸಚ್ ಎ ವೇ ದಟ್ ಥಂಬ್ ರೆಪ್ರೆಸೆಂಟ್ಸ್ ದಿ ಡೈರೆಕ್ಷನ್ ಆಫ್ ದಿ ಕರೆಂಟ್, ದೆನ್ ರಿಮೈನಿಂಗ್ ಫಿಂಗರ್ಸ್ ಎನ್ಸರ್ಕಲಿಂಗ್ ದಿ ಕಂಡಕ್ಟರ್ represent direction of the magnetic field. That way, if current flows upward, now you put your right hand this way upward, so the fingers are encircling in this direction. So current is given by thumb, remaining 4 fingers, the tip of the 4 fingers, it berala tudi idiyalla, they represent the direction of the magnetic field. So I and B. Suppose if the current is flowing in the downward direction, nodi idanna polarity change maadbidtini, idanna negative ಮಾಡ್ತೀನಿ, ಇದನ್ನ ಪಾಸಿಟಿವ್ ಮಾಡ್ತೀನಿ, ಆವಾಗ current will go like this. That means current flows downward. What to do? Just reverse your hand, right hand hinge ಇಟ್ಕೊಳ್ಳಿ. Thumb is now in the downward direction. As a result, magnetic field will be encircling in this direction. That means if current is downward, so hold your right hand, that means magnetic field is like this. So magnetic field ಮೊದಲು ಹಿಂಗಿತ್ತು, ಇವಾಗ ಹಿಂಗಾಗುತ್ತೆ, ಉಲ್ಟಾ ಆಗುತ್ತೆ. So current and magnetic field directions are given by thumb rule. Once again I repeat, if you hold your right hand in the direction of, if you hold your right hand such a way that thumb represents direction of the current, remaining fingers represent direction of the magnetic field. ವಿದ್ಯಾರ್ಥಿಗಳು ಇದನ್ನು ಕಂಪ್ಲೀಟ್ ಮಾಡಿ ಮ್ಯಾಗ್ನಿಟ್ಯೂಡ್ ಕಡೆಗೆ ಹೋಗ್ತೀನಿ. ಈ ಥರ ಹಿಡ್ಕೊಳ್ಳೋದು ಇದೆಯಲ್ಲ, ಹೀಗೆ ಮುಷ್ಟಿ ಅಂತೀವಿ ಕನ್ನಡದಲ್ಲಿ, ಇದನ್ನು ಕ್ಲಾಸ್ಪಿಂಗ್ ಅಂತ ಕೂಡ ಕರೀತಾರೆ. ಅದಕ್ಕೆ ಇದನ್ನು ರೈಟ್ ಹ್ಯಾಂಡ್ ಕ್ಲಾಸ್ಪ್ ರೂಲ್ ಅಂತ ಕೂಡ ಕರಿಬೋದು, ಥಂಬ್ ರೂಲ್ ಅಂತ ಕೂಡ ಕರಿಬೋದು. ಸೊ ಥಂಬ್ ರೂಲಿಂದ ನಮಗೆ ಮ್ಯಾಗ್ನೆಟಿಕ್ ಫೀಲ್ಡಿನ ಡೈರೆಕ್ಷನ್ ಗೊತ್ತಾಯಿತು. ನೋಡಿ, ಸ್ವಲ್ಪ ಮುಂದಕ್ಕೆ ಬಂದೆ ಆಗಲೇ ಆಯಿರ್ಸ್ಟೆಡ್ ತೋರಿಸ್ದ ಕರೆಂಟ್ ಪ್ರೊಡ್ಯೂಸಸ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಂತ. ಥಂಬ್ ರೂಲ್ ಹೇಳುತ್ತೆ ಆ ರೀತಿ ಪ್ರೊಡ್ಯೂಸ್ ಆಗುತ್ತೆ ಮ್ಯಾಗ್ನೆಟಿಕ್ ಫೀಲ್ಡಿನ ಡೈರೆಕ್ಷನ್ ಹಿಂಗಿರುತ್ತೆ ಅಂತ. ಇಫ್ ಥಂಬ್ ಈಸ್ ಅಪ್ವರ್ಡ್ ಮೀನ್ಸ್ ಕರೆಂಟ್ ಈಸ್ ಅಪ್ವರ್ಡ್, ಕರೆಂಟ್ ಈಸ್ ದಿಸ್ ವೇ, ದಟ್ ಈಸ್ ಆಂಟಿ ಕ್ಲಾಕ್ ವೈಸ್. ಇಫ್ ಥಂಬ್ ಈಸ್ ಡೌನ್ವರ್ಡ್, ಕರೆಂಟ್ ಈಸ್ ದಿಸ್ ವೇ, ಕ್ಲಾಕ್ ವೈಸ್. ಓಕೆ ವಿದ್ಯಾರ್ಥಿಗಳೇ, ಇಲ್ಲಿ
ಈ ಥಂಬ್ ರೂಲ್ ಅನ್ನೋದು ಇದೆಯಲ್ಲ ಬರೀ ಅಪ್ವರ್ಡ್ ಡೌನ್ವರ್ಡೇ ಆಗಬೇಕಾಗಿಲ್ಲ, ನೀವು ಹೆಂಗೆ ಬೇಕಾದರೂ ಅಪ್ಲೈ ಮಾಡಿ. ನೋಡಿ ನಮ್ಮ ಕೈ 360 ಡಿಗ್ರಿ ರೊಟೇಟ್ ಆಗುತ್ತೆ. ಈಗ ಫಾರ್ ಎಕ್ಸಾಂಪಲ್ ನನ್ನ ಹತ್ರ ಒಂದು ಕಂಡಕ್ಟರ್ ಇದೆ, ಈ ಕಡೆ ಕರೆಂಟ್ ಹೋಗ್ತಾ ಇದೆ ಅಂತ ಇಟ್ಕೊಳ್ಳೋಣ. ಲೆಟ್ ಅಸ್ ಸೇ ದಿಸ್ ಇಸ್ ಎ ಕಂಡಕ್ಟರ್, ಕರೆಂಟ್ ಫ್ಲೋಸ್ ದಿಸ್ ವೇ. ಸೊ ನಾವು ಐ ಹ್ಯಾವ್ ಟು ಹೋಲ್ಡ್ ಲೈಕ್ ದಿಸ್. ಥಂಬ್ ಈಸ್ ಇನ್ ದಿಸ್ ಡೈರೆಕ್ಷನ್. ನೋಡಿ, ಥಂಬ್ ಈಸ್ ಇನ್ ದಿಸ್ ಡೈರೆಕ್ಷನ್. ನೌ ದ ಫಿಂಗರ್ಸ್ ಆರ್ encircling like this. That means if current is like this, so hold your right hand, so magnetic field is in this direction. Suppose current is like this, magnetic field is in this direction, so this way. Okay, so magnetic field, current can be easily determined from this thumb rule. From this rule, it is possible to find the magnetic field not only due to straight conductor, even for circular conductor also. ಸರ್ಕ್ಯುಲರ್ ಕಾಯಿಲಲ್ಲೂ ಕೂಡ ನಾವು ಡೈರೆಕ್ಷನನ್ನು ಕಂಡುಹಿಡಿಯಬಹುದು. ಅಂದರೆ ಕರೆಂಟ್ ವಯರ್ ಸ್ಟ್ರೈಟ್ ಇದ್ರೇ ಅಂತಲ್ಲ, ರಿಂಗ್ ಥರ ಇದ್ದರೂ ಕೂಡ ಮ್ಯಾಗ್ನೆಟಿಕ್ ಫೀಲ್ಡ್ ಪ್ರೊಡ್ಯೂಸ್ ಆಗುತ್ತೆ. ಆ ರಿಂಗಲ್ಲಿ ಕರೆಂಟ್ ಈ ಥರ ಫ್ಲೋ ಆಗ್ಬೋದು, ಅಥವಾ ಆ ರಿಂಗಲ್ಲಿ ಕರೆಂಟು ಈ ಥರನೂ ಫ್ಲೋ ಆಗ್ಬೋದು. ನೋಡಿ ಮಕ್ಕಳೇ, ಹೀಗೆ ಹೋದರೆ ಕ್ಲಾಕ್ ವೈಸ್ ಅಂತೀವಿ, ಹೀಗೆ ಹೋದರೆ ಆ್ಯಂಟಿ ಕ್ಲಾಕ್ ವೈಸ್ ಅಂತ ಕರಿತೀವಿ. ಗೊತ್ತಾಯ್ತಾ? ಅಂದರೆ ಒಂದು ರಿಂಗ್ನಲ್ಲಿ ಕರೆಂಟನ್ನು ಕ್ಲಾಕ್ ವೈಸು ರನ್ ಮಾಡ್ಬೋದು, ಓಡಿಸ್ಬೋದು, ಆ್ಯಂಟಿ ಕ್ಲಾಕ್ ವೈಸು ಓಡಿಸ್ಬೋದು. ಹೆಂಗೆ ಅಂತೀರಾ? ನೋಡಿ, ಇಲ್ಲೊಂದು ರಿಂಗ್ ಇದೆ, ಈ ರಿಂಗನ್ನು ಇಲ್ಲಿ ಬ್ರೇಕ್ ಮಾಡಿ ಪಾಸಿಟಿವ್ ನೆಗೆಟಿವ್ ಕನೆಕ್ಟ್ ಮಾಡಿ, ಸೊ ಅವಾಗ ಪಾಸಿಟಿವಿಂದ ಕರೆಂಟ್ ಹಿಂಗೆ ಹೋಗುತ್ತೆ ಕ್ಲಾಕ್ ವೈಸ್. ಅದೇ ರಿಂಗನ್ನು ಈ ಥರ ಕನೆಕ್ಟ್ ಮಾಡಿ ಕರೆಂಟ್ ಈ ಥರ ಹೋಗುತ್ತೆ. ಗೊತ್ತಾಯ್ತಲ್ವಾ? ಸೊ ಕರೆಂಟನ್ನು ನಾನು ಹಿಂಗೆ ಬೇಕಾದರೂ ಕಳಿಸ್ಬೋದು, ಅವಾಗ ಮ್ಯಾಗ್ನೆಟಿಕ್ ಫೀಲ್ಡ್ ಪ್ರೊಡ್ಯೂಸ್ ಆಗುತ್ತೆ. Now what is the direction of the magnetic field? Follow carefully. If the conductor is straight, I can easily determine from the thumb rule. What if the conductor is in a circular form and carries current in the clockwise direction or anti-clockwise direction? Yes, it is possible to apply thumb rule even here also. With the help of thumb rule, I can show that magnetic field is converging at the center. ಮ್ಯಾಗ್ನೆಟಿಕ್ ಫೀಲ್ಡ್ ಈಸ್ ಕನ್ವರ್ಜಿಂಗ್ ಅಟ್ ದಿ ಸೆಂಟರ್. ಹೆಂಗೆ ಅಂತೀರಾ? ನೋಡಿ, ನಾನು ಈ ಥರ ಅಪ್ಲೈ ಮಾಡ್ತಾ ಇದ್ದೀನಿ ಕರೆಂಟ್. ಈಗ ಇದೊಂದು ಪೋರ್ಷನನ್ನು ತಗೊಳ್ಳೋಣ. ಕರೆಂಟ್ ಮೇಲಕ್ಕೆ ತಾನೇ ಹೋಗ್ತಾ ಇದೆ, ಈ ಪೋರ್ಷನನ್ನು ತಗೊಳ್ಳೋಣ. ಕರೆಂಟ್ ಹಿಂಗೆ ತಾನೇ ಹೋಗ್ತಾ ಇದೆ, ಅದೇ ಈ ಪೋರ್ಷನನ್ನು ತಗೊಳ್ಳೋಣ. ಕರೆಂಟ್ ಹಿಂಗೆ ತಾನೇ ಹೋಗ್ತಾ ಇದೆ. ಸೊ ಒಂದೊಂದು ಸ್ಮಾಲ್ ಪೋರ್ಷನ್ ತೊಗೊಂಡು ಸುಮ್ಮನೆ ಅಪ್ಲೈ ಮಾಡಿ ನೋಡಿ, ಹಿಂಗೆ ಇಟ್ಕೊಂಡಿದ್ದೀನಿ. ನಿಮಗೆ ಕಾಣಿಸ್ತಾ ಇಲ್ಲ ಅನ್ಸುತ್ತೆ, ಈ ಬೆರಳುಗಳು ಹೀಗೆ ಬೆರಳು ತಿರ್ಕೊಂಡು ಮತ್ತೆ ಹೀಗೆ ಬರ್ತಾ ಇದ್ದಾವೆ. ಇದನ್ನು ಸ್ವಲ್ಪ ಪಿಕ್ಚರೈಸ್ ಮಾಡ್ಕೋಬೇಕು. ನನ್ನ ಕಡೆ ಬೆರಳು ಬರ್ತಾ ಇದೆ, ನನ್ನ ಕಡೆ ಬೆರಳು ಬಂದು ಈ ಸೆಂಟರ್ ಕಡೆ ಸೇರ್ತಾ ಇದೆ, ಅಂದರೆ ಹಿಂಗೆ ತಿರ್ಕೊಂಡು ಸೆಂಟರ್ ಹತ್ರ ಕನ್ವರ್ಜ್ ಆಗ್ತಾ ಇದೆ. ಗೊತ್ತಾಗ್ತಾ ಇದೆಯಾ? ಹಾಗೆ ಇಲ್ಲಿ ಅಪ್ಲೈ ಮಾಡೋಣ. ಹಿಂಗೆ ಇಟ್ಕೋತೀನಿ, ಬೆರಳು ನಿಮ್ಮ ಕಡೆಯಿಂದ ಬಂದು ಸೆಂಟರ್ ಕಡೆ ಕನ್ವರ್ಜ್ ಆಗ್ತಾ ಇದೆ. ಹಾಗೆ ಇಲ್ಲಿ ಬರೋಣ, ಕರೆಂಟ್ ಡೌನ್ವರ್ಡ್ ಹೋಗ್ತಾ ಇದೆ. ನೋಡಿ, ಹಿಂಗೆ ಇಟ್ಕೊಂಡಿದ್ದೀನಿ, ಬೆರಳು ಹಂಗೆ ಬಂದು ಸೆಂಟರ್ ಕಡೆ ಕನ್ವರ್ಜ್ ಆಗ್ತಾ ಇದೆ. ಸೊ ಇಲ್ಲಿ ಬಂದಾಗ ಬೆರಳು ಹಿಂಗೆ ತಿರ್ಕೊಂಡು ಸೆಂಟರ್ ಕಡೆ ಕನ್ವರ್ಜ್ ಆಗ್ತಾ ಇದೆ. ಸೊ ನಿಮಗೆ ಬೆರಳು ಕನ್ವರ್ಜ್ ಆಗೋದು ಕಾಣಿಸ್ತಾ ಇಲ್ಲ, ಅದೇ ನೀವು ಪಿಕ್ಚರೈಸ್ ಮಾಡ್ಕೋಬಹುದು. ಕೂತ್ಕೊಂಡು ಕ್ಲಾಕ್ ವೈಸ್ ಅಂದರೆ ಹಿಂಗೆ ಬರಬೇಕಲ್ಲ, ಇಲ್ಲೊಂದ್ಸತಿ ಎಲ್ಲೇ ಇಟ್ಕೊಂಡ್ರು ಕೂಡ ನೋಡಿ, ಇಲ್ಲೊಂದ್ಸತಿ ಎಲ್ಲೇ ಇಟ್ಕೊಂಡ್ರು ಕೂಡ ಫಿಂಗರ್ಸ್ ಕನ್ವರ್ಜೇ ಆಗ್ತಾ ಇದ್ದಾವೆ. ಅಂದರೆ ಅದರ ಅರ್ಥ ಕ್ಲಾಕ್ ವೈಸ್, CLOCK, ಕ್ಲಾಕ್ ವೈಸ್ ಫ್ಲೋ produces converging magnetic field. Obviously, anti-clockwise produces diverging magnetic field. ಗೊತ್ತಾಗ್ತಾ ಇದೆಯಾ? ಸೊ ಡೈರೆಕ್ಷನ್ ಏನು? ಕರೆಂಟ್ ಡೈರೆಕ್ಷನ್, ಮ್ಯಾಗ್ನೆಟಿಕ್ ಫೀಲ್ಡ್ ಡೈರೆಕ್ಷನ್. ಇಲ್ಲಿ ಅಪ್ವರ್ಡ್ ಇದ್ರೆ ಆಂಟಿ ಕ್ಲಾಕ್ ವೈಸ್, ಡೌನ್ವರ್ಡ್ ಇದ್ರೆ ಕ್ಲಾಕ್ ವೈಸ್. ಅದೇ ಇಲ್ಲಿ ಕರೆಂಟ್ ಕ್ಲಾಕ್ ವೈಸ್ ಇದ್ರೆ ಕನ್ವರ್ಜಿಂಗ್, ಕರೆಂಟ್ ಆಂಟಿ ಕ್ಲಾಕ್ ವೈಸ್ ಇದ್ರೆ ಡೈವರ್ಜಿಂಗ್. ಗೊತ್ತಾಗ್ತಿದೆಯಾ ಮಕ್ಕಳೇ? ಸರಿ ಸರ್, ಈ ಕನ್ವರ್ಜಿಂಗ್ ಮ್ಯಾಗ್ನೆಟಿಕ್ ಫೀಲ್ಡನ್ನು ನಾವು ಸೌತ್ ಪೋಲ್ ಅಂತ ಕರಿತೀವಿ. ಯಾವುದೇ ಒಂದು ಪಾಯಿಂಟಿಂದ ಲೈನ್ಸ್ ಡೈವರ್ಜ್ ಆಗ್ತಾ ಇದ್ದರೆ ಅದನ್ನು ನಾರ್ತ್ ಪೋಲ್ ಅಂತ ಕರಿತೀವಿ. ಈ ಚಾರ್ಜ್ಗಳನ್ನು ಜ್ಞಾಪಿಸ್ಕೊಳ್ಳಿ, ಪಾಸಿಟಿವ್ ಚಾರ್ಜಿಂದ ಲೈನ್ಸ್ ಡೈವರ್ಜ್ ಆಗುತ್ತೆ. ಸೊ ಯಾವುದೇ ಒಂದು ಪಾಯಿಂಟಲ್ಲಿ ಲೈನ್ಸ್ ಡೈವರ್ಜ್ ಆದರೆ ಅದು ಪಾಸಿಟಿವ್ ಚಾರ್ಜು, ಯಾವುದೇ ಒಂದು ಚಾರ್ಜ್ಗೆ ಲೈನ್ಸ್ ಕನ್ವರ್ಜ್ ಆದರೆ ಅದು ನೆಗೆಟಿವ್ ಚಾರ್ಜ್ ಅಂತ ನಮಗೆ ಗೊತ್ತು. ಅದೇ ಥರ ಯಾವುದೇ ಒಂದು ಪಾಯಿಂಟ್ ಹತ್ರ ಲೈನ್ಸ್ ಕನ್ವರ್ಜ್ ಆದರೆ ಅದು ಸೌತ್ ಪೋಲ್, ಯಾವುದೇ ಒಂದು ಪಾಯಿಂಟಿಂದ ಲೈನ್ಸ್ ಡೈವರ್ಜ್ ಆದರೆ ಅದು ನಾರ್ತ್ ಪೋಲ್.
pole. So in total I can say clockwise current produces south pole, anti-clockwise produces north pole. So in a coil, ಈ ರೌಂಡ್ ಆಗಿರೋದನ್ನ ಕಾಯಿಲ್ ಅಂತ ಕರಿತೀವಿ. In a coil, if current flows in clockwise direction, it produces south pole. Field is converging. If current flows in anti-clockwise, field is diverging. ಗೊತ್ತಾಯ್ತಲ್ಲ ಮಕ್ಕಳೇ? ಸೊ ನೋಡಿ ಸಿಂಪಲ್ ಆಗಿ ಹೇಳ್ತೀನಿ. ಕರೆಂಟ್ ಕ್ಲಾಕ್ ವೈಸ್ ಈ ಥರ ನೋಡ್ರಿ, ಇದನ್ನ ಕ್ಲಾಕ್ ವೈಸ್ ಥರ ಕಾಣಿಸಲ್ವಾ? ಕ್ಲಾಕ್ ವೈಸ್ ಥರ ಕಾಣಿಸಲ್ವಾ? ಇದನ್ನ ಜಾಯಿನ್ ಮಾಡಿ ಏನು ಲೆಟರ್ ಥರ ಕಾಣಿಸ್ತಾ ಇದೆ? ಇಂಗ್ಲೀಷ್ ಯಾವ ಆಲ್ಫಾಬೆಟ್ ಥರ ಕಾಣಿಸ್ತಾ ಇದೆ? ಎಸ್, ಯು ಆರ್ ಕರೆಕ್ಟ್. ಎಸ್ ಥರ ಕಾಣಿಸ್ತಾ ಇದೆ. ಅಂದರೆ ಕ್ಲಾಕ್ ವೈಸ್ ಕರೆಂಟ್ ಪ್ರೊಡ್ಯೂಸಸ್ ಸೌತ್ ಪೋಲ್. ರೈಟ್? ನೋಡಿ ಈ ಆರೋ ಮಾರ್ಕನ್ನು ನೋಡಿದರೆ ನಿಮಗೆ ಆಂಟಿ ಕ್ಲಾಕ್ ವೈಸ್ ತಿರುಗಿದಂಗೆ ಆಗ್ತಾ ಇಲ್ವಾ? ಎಸ್. ಈಗ ಜಾಯಿನ್ ಮಾಡ್ತೀನಿ. ಯಾವ ಆಲ್ಫಾಬೆಟ್ ಥರ ಕಾಣಿಸ್ತಾ ಇದೆ ಸರ್? ಇದು ಎನ್ ಥರ ಕಾಣಿಸ್ತಾ ಇದೆ. ದಟ್ ಮೀನ್ಸ್ ನಾರ್ತ್ ಪೋಲ್. ಐ ರಿಪೀಟ್, if in a circular coil current flows in clockwise direction, it generates south pole. If current flows in anti-clockwise direction, it generates north pole. ಗೊತ್ತಾಗ್ತಾ ಇದೆಯಾ? ನೋಡಿ, ನಾನು ಕಥೆಯಿಂದ ಶುರು ಮಾಡಿದೆ. ಆಯಿಲ್ ಸ್ಟೇಟ್ ಎಕ್ಸ್ಪೆರಿಮೆಂಟ್ ಇಂದ ಶುರು ಮಾಡಿ ಥಂಬ್ ರೂಲಿಗೆ ಬಂದು ಥಂಬ್ ರೂಲನ್ನು ಅಪ್ಲೈ ಮಾಡಿ ಸರ್ಕ್ಯುಲರ್ ಕಾಯಿಲ್ನಲ್ಲಿ ಯಾವ ಥರ ಇರುತ್ತೆ, ಸ್ಟ್ರೈಟ್ ಕಂಡಕ್ಟರ್ನಲ್ಲಿ ಯಾವ ಥರ ಇರುತ್ತೆ ಮ್ಯಾಗ್ನೆಟಿಕ್ ಫೀಲ್ಡ್ ಅನ್ನೋದನ್ನ ಹೇಳಿದ್ದೀನಿ. Before I conclude this video, I would like to mention one more thing. Back to this. ಇಲ್ಲಿ ನೋಡಿ ಮಕ್ಕಳೇ, ಇಲ್ಲಿ ಲೈನ್ಸ್ ಇಲ್ಲಿ ಕನ್ವರ್ಜ್ ಆಗಿದೆ. ಈಗ ಇದು ಒಂದು ರಿಂಗ್ ಅಂತ ಇಟ್ಕೊಳ್ಳೋಣ. ಲೈನ್ಸ್ ಇಲ್ಲಿ ಕನ್ವರ್ಜ್ ಆಗಿದೆ. ಅಂದರೆ ಈ ಕಡೆ ಫೇಸ್ ನನಗೆ ಸೌತ್ ಪೋಲ್ ಥರ ಕಾಣಿಸ್ತಾ ಇದೆ. ಹಾಗೆ ಇಲ್ಲಿ ಕನ್ವರ್ಜ್ ಆಗಿರೋ ಲೈನ್ಸ್ ಈ ಕಡೆಯಿಂದ ಹೊರಗಡೆ ಬರಬೇಕಲ್ವಾ? ಈಗ ಒಂದು ನಿಮ್ಮ ಬಳೆ ತಗೊಳ್ಳಿ, ಒಂದು ಬಳೆ ಇಸ್ಕೊಳ್ಳಿ, ಅಮ್ಮನ ಹತ್ರನೋ ಅಕ್ಕನ ಹತ್ರ ಒಂದು ಬಳೆ ಇಸ್ಕೊಳ್ಳಿ. ಆ ಬಳೆನ ರೌಂಡ್ ಆಗಿರುತ್ತಲ್ವಾ? ಈಗ ಕರೆಂಟ್ ಹೋಗ್ತಾ ಇದೆ ಅಂತ ಅಸ್ಯೂಮ್ ಮಾಡ್ಕೊಳ್ಳಿ. ಆವಾಗ ಈ ಕಡೆಯಿಂದ ಲೈನ್ಸ್ ಕನ್ವರ್ಜ್ ಆದಂಗೆ, ಅದೇ ಲೈನ್ಸ್ ಆ ಕಡೆಯಿಂದ ಡೈವರ್ಜ್ ಆದಂಗೆ ಆಗಲ್ವಾ? ಅಂದರೆ ಆ ಬಳೆಯನ್ನು ಈ ಕಡೆಯಿಂದ ನೋಡಿದರೆ ಈ ಫೇಸ್ ನನಗೆ ಸೌತ್ ಪೋಲ್ ಥರ ಕಾಣುತ್ತೆ. ಆ ಕಡೆಯಿಂದ ನೋಡೋ ನಿನ್ನ ಫ್ರೆಂಡಿಗೆ ನಾರ್ತ್ ಪೋಲ್ ಥರ ಕಾಣಿಸುತ್ತೆ. ಅಂದರೆ ಎಲ್ಲಿ ಸೌತ್ ಇರುತ್ತೋ ಅದ್ರ ಪಕ್ಕದಲ್ಲೇ ನಾರ್ತ್ ಇರುತ್ತೆ. ಸೌತ್ ಮತ್ತು ನಾರ್ತ್ ಸಪರೇಟ್ ಆಗಿ ಇರೋದಿಲ್ಲ. ಸೊ ಇಟ್ ಕ್ಲಿಯರ್ಲಿ ಶೋಸ್ ದ್ಯಾಟ್ ಇಟ್ ಈಸ್ ನಾಟ್ ಪಾಸಿಬಲ್ ಟು ಹ್ಯಾವ್ ಇಂಡಿವಿಜುವಲ್ ಸೌತ್ ಪೋಲ್, ಇಂಡಿವಿಜುವಲ್ ನಾರ್ತ್ ಪೋಲ್. ಲೈಕ್ ಇಂಡಿವಿಜುವಲ್ ಪಾಸಿಟಿವ್ ಚಾರ್ಜ್, ಇಂಡಿವಿಜುವಲ್ ನೆಗೆಟಿವ್ ಚಾರ್ಜ್, ಯು ಕ್ಯಾನಾಟ್ ಹ್ಯಾವ್ ಇಂಡಿವಿಜುವಲ್ ಎಸ್ ಪೋಲ್ ಆ್ಯಂಡ್ ಎನ್ ಪೋಲ್. ಅಂದರೆ ಮ್ಯಾಗ್ನೆಟಿಕ್ ಮಾನೋಪೋಲ್ಸ್ ನೆವರ್ ಎಕ್ಸಿಸ್ಟ್ ಅಂತ ಅರ್ಥ. ಸೊ ಗೊತ್ತಾಯ್ತಲ್ವಾ? ಸೊ ಆಯಿಲ್ ಸ್ಟೇಟ್ ಎಕ್ಸ್ಪೆರಿಮೆಂಟ್ ಗೊತ್ತಾಯಿತು, ಮ್ಯಾಗ್ನೆಟಿಕ್ ಎಫೆಕ್ಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಅಂದರೆ ಏನು ಅಂತ ಗೊತ್ತಾಯಿತು, ಆಮೇಲೆ ಆ ಡೈರೆಕ್ಷನ್, ಮ್ಯಾಗ್ನೆಟಿಕ್ ಫೀಲ್ಡಿನ ಡೈರೆಕ್ಷನ್ ಕಂಡುಹಿಡಿಯೋದು ಹೆಂಗೆ ಅಂತ ಗೊತ್ತಾಯಿತು. ನೆಕ್ಸ್ಟ್ ವಿಡಿಯೋದಲ್ಲಿ ಮ್ಯಾಗ್ನಿಟ್ಯೂಡ್ ಕಂಡುಹಿಡಿಯೋದು ಹೇಗೆ ಅಂದರೆ ಬಯೋಟ್ ಸಾವರ್ಟ್ ಲಾ ಬಗ್ಗೆ ಹೇಳ್ತೀನಿ. ಅದಾದ ಮೇಲೆ ಇನ್ನೂ ಸಾಕಷ್ಟು ಹೇಳೋದಿದೆ. ಐ ವಿಲ್ ಟೇಕ್ ಅಪ್ ಒನ್ ಬೈ ಒನ್. ಸೊ ದಯವಿಟ್ಟು ನನ್ನ ವಿಡಿಯೋಸನ್ನು ನೋಡಿ, ವಾಚ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಲೈಕ್ ಮಾಡದೆ ಹೋದರೆ ನನ್ನ ಎಫರ್ಟ್ಗೆ ಯಾವ ಬೆಲೆನೂ ಸಿಗೋದಿಲ್ಲ, ಅಂದರೆ ಇನ್ಸ್ಪಿರೇಷನ್ ಸಿಗೋದಿಲ್ಲ. ನೀವು ಲೈಕ್ ಮಾಡಿದಾಗ ಏನಾಗುತ್ತೆ, ಈ ವಿಡಿಯೋ ಪಾಪ್ಯುಲಾರಿಟಿ ಜಾಸ್ತಿ ಆಗ್ತಾ ಹೋಗುತ್ತೆ. ಅವಾಗ ಬೇರೆ ಬೇರೆ ಜನ ಕೂಡ ನೋಡಲಿಕ್ಕೆ ಶುರು ಮಾಡ್ತಾರೆ. ದಯವಿಟ್ಟು ಇದನ್ನು ನೋಡಿ. ಯಾಕೆ ನಾನು ಸಾಕಷ್ಟು ಕಾಮೆಂಟ್ಸನ್ನು ನೋಡ್ತಾ ಇದ್ದೀನಿ. ಕೆಲವರೆಲ್ಲ HS ಹೈಸ್ಕೂಲ್ ಟೀಚರ್ಸ್ ರಿಕ್ರೂಟ್ಮೆಂಟ್, HSTR ಅಂತ, ಹೈಸ್ಕೂಲ್ ಟೀಚರ್ ರಿಕ್ರೂಟ್ಮೆಂಟ್ಗೆ ಈ ವಿಡಿಯೋ ತುಂಬ ಹೆಲ್ಪ್ ಆಗ್ತಾ ಇದೆ ಅಂತ ಹೇಳ್ತಿದ್ದಾರೆ. ಅಂದರೆ ನಾನು ಕೊಡ್ತಿರೋ ಇನ್ಫಾರ್ಮೇಷನ್ನು ಎಷ್ಟು ಮಟ್ಟಿಗೆ ನಿಮಗೆ ಯೂಸ್ ಆಗ್ತಾ ಇದೆ ಅನ್ನೋದು ಇಲ್ಲೇ ಗೊತ್ತಾಗುತ್ತೆ. ಸಾಕಷ್ಟು ಇನ್ಫಾರ್ಮೇಷನನ್ನು ಕೊಡ್ತಾ ಇದ್ದೀನಿ. ದಯವಿಟ್ಟು ನನ್ನ ವೀಡಿಯೋಸನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಕೂಡ ಆಗಿ. ಓಕೆ, ಥ್ಯಾಂಕ್ ಯು ವೆರಿ ಮಚ್.